ನಮಸ್ತೆ ಫ್ರೆಂಡ್ಸ್. ನಮ್ಮ ಏರಿಯಾದಲ್ಲಿ ಗಣಪತಿ ಪೂಜೆ ಇಟ್ಟಿದ್ದರು 16ನೇ ವರ್ಷದ್ದು. ಅಲ್ಲಿ ಎಲ್ಲರೂ ನಾವು ಗೆಳತಿಯರೆಲ್ಲ ಸೇರಿದ್ವಿ. ನಾವೆಲ್ಲ ಆವಾಗಿಂದನೂ ವರ್ಷ ಹೋಗಿ ಪೂಜೆ ಕೂರ್ತಾಯಿದ್ವಿ. ತುಂಬ ಚೆನ್ನಾಗಿರ್ತಾಯಿತ್ತು. ಹಾಗೆ ಗಣಪತಿಗೆ ನೀರಿಂದ ಅಭಿಷೇಕ ಮಾಡಿದರು. ತುಂಬ ಚೆನ್ನಾಗಿತ್ತು. ನೋಡಿ, ನೀವು ಬೇಡಿಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. 5 ಕಳಶದಿಂದ ನೀರನ್ನು ತಂದು ಅಭಿಷೇಕ ಮಾಡಿ, ಬೆಳಿಗ್ಗಿನ ಹಾಲಿನ ಅಭಿಷೇಕ ಎಲ್ಲ ಆಗಿತ್ತು. ಮತ್ತು ನೀರಿನಿಂದ ಅಭಿಷೇಕ ಮಾಡಿ, ಮತ್ತು ಹೂವಿನಿಂದ ಅರ್ಚನೆ ಎಲ್ಲ ಮಾಡ್ತಾರೆ. ಹಾಗೆಯೇ ಪೂಜೆ ಎಲ್ಲ ಮುಗಿಸಿ ಅರ್ಚನೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ಹೋಗಿ ಕುಳಿತು ಆ ಒಂದು ಪೂಜೆಗೆ ಕೈ ಮುಗಿದು ಕುಳಿತಿರೋದೇ ಒಂದು ಖುಷಿ, ಒಂದು ಸಮಾಧಾನ ಇರುತ್ತೆ. ಅಲಂಕಾರ ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಗಣಪತಿ ದೇವತಾ ಹೋಮಕ್ಕೆ ಕುಳಿತಿದ್ವಿ. ವಿಶ್ವೇಶ್ವರ ದೇವತಾ ಸನ್ನಿಧಾನಕ್ಕೆ ಪ್ರಚೋದಯಾತ್. ಮಹಾಗಣಪತಿ ಸ್ವಾಹಾ. ಮಹಾಗಣಪತಿ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಿ ಸ್ವಾಹಾ. ಏಕದಂತಾಯ ವಿದ್ಮಹೇ. ಗಣಪತಿಗೆ ಹೂವಿನಿಂದ ಅರ್ಚನೆ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಸುಂದರವಾಗಿದೆ. ಹೂವಿನಿಂದ ಅರ್ಚನೆ ಮಾಡ್ತಾ ಇದ್ರು. ಅಲ್ಲೇ ಹತ್ತಿರದಲ್ಲೇ ಕುಳಿತು ನಾವು ಎಲ್ಲ ದರ್ಶನ ಮಾಡಿದೆವು. ತುಂಬ ಸಂತೋಷದ ಕ್ಷಣ ಅದು. ಅಷ್ಟೊಂದು ಖುಷಿ ಆಗ್ತಾಯಿತ್ತು, ಮನಸ್ಸಿಗೆ ನೆಮ್ಮದಿ. ಎಲ್ಲರೂ ಸೇರಿದಾಗ ಖುಷಿಯಿಂದ ದೇವ್ರ ಪೂಜೆ ಮಾಡಿಕೊಂಡು ಎಲ್ಲರೂ ಮಾತಾಡಿಕೊಂಡು ಆ ಒಂದು ಕ್ಷಣ ಸುಂದರ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ದೇವರಿಗೆ ಹೂವಿನಿಂದ ಅಲಂಕಾರ ಮಾಡಿದ್ದು ತುಂಬ ಸೊಗಸಾಗಿ, ಅಷ್ಟು ಸುಂದರವಾಗಿ ಕಾಣುತ್ತಾ ಇತ್ತು ನೋಡಿ. ದೇವಸ್ಥಾನ ಚಿಕ್ಕದಿದ್ದರೂ ತುಂಬ ಚೊಕ್ಕವಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿದೆ. ಗಣಪತಿಗೆ ನೋಡಿ ಹೂವಿನಿಂದ ಅಲಂಕಾರ ಮಾಡಿದರು. ಇವಾಗ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಥ್ಯಾಂಕ್ ಯು.